ಅವಳಿಗೆ ಗೊತ್ತಿರದೆ ಇದ್ದದ್ದು ಅಂತಂದ್ರೆ ಒಂದೇ, ಅದೇ ಮಾರ್ಚ್ 3, 1994 ಅಮಾವಾಸ್ಯೆಯ ರಾತ್ರಿಯಂದು ಬೆಂಗಳೂರು ಎಂಬ ಭಯಾನಕ ನಗರಿಗೆ ತಡವಾಗಿ ಬಂದ ರೈಲೊಂದರ ಡಬ್ಬಿಯಿಂದ ತುಂಬು ಬೆಳದಿಂಗಳಂತಹ 17ರ ಹರೆಯದ ಹುಡುಗಿಯೊಬ್ಳು ಇಳಿದಿದ್ದಾಳೆ. ಅವಳ ಕೈಯಲ್ಲಿ ಒಂದು ಜಿಪ್ ಕಿತ್ತು ಹೋದ ಏರ್ ಬ್ಯಾಗ್ ಇದೆ. ಅವಳನ್ನೇ ಆಸೆಯಿಂದ ಇಬ್ರು ರೈಲ್ವೆ ಪೋರ್ಟರ್ಗಳು ನೋಡ್ತಾ ಇದ್ದಾರೆ ಮತ್ತು ಅವಳ ಹೆಸರು ನಿಹಾರಿಕಾ. ಅವಳಿಗೂ ಗೊತ್ತಿಲ್ಲ ತಾನು ಅದೆಂತಹ ಭಯಾನಕವಾದ ರಣಭೀಷಣವಾದ ಮಂತ್ರ ಜಗತ್ತಿನ ಮಹತ್ತರ ಆಗುಹೋಗುಗಳಲ್ಲಿ ದಾಳವಾಗಿದ್ದಾಳೆ ಎಂಬ ಸತ್ಯ. ಏಕೆಂದರೆ ಅವಳಿಗೂ ಗೊತ್ತಿದ್ದ ಮಂತ್ರ ಒಂದೇ ಒಂದು, ಅದು ಒಲವೇ ಮರೆಯದ ಮಮಕಾರ. ಚಿದ್ರಿ ಗ್ರಾಮದ ನಿರಕ್ಷರಿ ಹೆಂಗಸು ತೇಜಮ್ಮನಲ್ಲಿ ಅಂಥದ್ದೊಂದು ದಿವ್ಯ ತೇಜಸ್ಸಿದೆ ಎಂಬುದನ್ನ ಮೊದಲು ಗುರುತಿಸಿದ್ದೆ ಮಧುರ್ ಬಾಬಾ. ಆತ ಬೀದರ್ನಲ್ಲಿ ನೆಲೆಗೊಂಡಿದ್ದ ಪಂಜಾಬಿ ಕುಟುಂಬವೊಂದರ ಅತಿಥಿಯಾಗಿ ಬೀದರ್ಗೆ ಬಂದಿದ್ದ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಆಗಷ್ಟೇ ಕಿತ್ತು ತಂದ 5 ಕರ್ಮರ ಗಿಡದ ಎಲೆಗಳನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಉದಯಿಸುವ ಸೂರ್ಯನನ್ನೇ ನೋಡುತ್ತಾ ಮಂತ್ರ ಹೇಳ್ಕೊಂಡ್ರೆ ಸಾಕು. 5 ಕರ್ಮರದ ಎಲೆಗಳು ಅವತ್ತಿನ ಮಟ್ಟಿಗೆ ಕ್ಷುದ್ರ ಸಾಧಕನ ಹಸಿವು ಮತ್ತು ನೀರಡಿಕೆಗಳನ್ನ ನೀಗಿಸ್ಬಿಡ್ತವೆ. ಒಂದು ಮಂಡಲ ಅಂದ್ರೆ 40 ದಿನಗಳ ತನಕ ಕ್ಷುದ್ರ ಸಾಧಕನೊಬ್ಬ ಅನ್ನ ನೀರುಗಳಿಲ್ಲದೆ ಕೇವಲ ಕರ್ಮರ ಎಲೆಗಳನ್ನ ತಿಂದು ಬದುಕಿರ್ತಾನೆ. ಮಧುರ್ ಬಾಬಾಗೆ ಈ ವಿದ್ಯೆ ಗೊತ್ತಿದೆ ಎಂಬುದನ್ನ ತೇಜಮ್ಮ ಹೇಗ್ ತಿಳ್ಕೊಂಡಿದ್ಲು? ಮಧುರ್ ಬಾಬಾನಿಗೂ ಅದು ಆಶ್ಚರ್ಯದ ಸಂಗತಿಯೇ. ಬೀದರ್ನ ಪಂಜಾಬಿ ಕುಟುಂಬದವರೊಂದಿಗೆ ಲೋಕಾಭಿರಾಮವಾಗಿ ಮಾತಾಡುತ್ತಾ ಕುಳಿತಿದ್ದ ಮಧುರ್ ಬಾಬಾ ಆ ಇಳಿ ಸಂಜೆ ವೇಳೆಯಲ್ಲಿ ಮನೆಯ ಅಂಗಳದಲ್ಲಿ ಕದಲಿದ ಹೆಂಗಸಿನ ಆಕೃತಿಯನ್ನು ಕಂಡವನೇ ಕೌನ್ ಅಂತ ಅಂದ. ಬಾಗ್ಲಲ್ಲಿ ಕದಲಿದಳು ತೇಜಮ್ಮ. ಎರಡನೇ ಪ್ರಶ್ನೆಯನ್ನ ಕೇಳುವ ಪ್ರಮೇಯವೇ ಬರಲಿಲ್ಲ. ಮಧುರ್ ಬಾಬಾ ಯಾರನ್ನು ಏನನ್ನು ಕೇಳ್ತಾ ಇರಲಿಲ್ಲ. ಆತನಿಗೆ ಅದರ ಅವಶ್ಯಕತೆಯೇ ಇರಲಿಲ್ಲ. ಪಶ್ಚಿಮ ಬಂಗಾಳದ ತುದಿಯಲ್ಲಿ, ಚೀನಾದ ಗಡಿ ಭಾಗದ ಕಾಡುಗಳಲ್ಲಿ, ಸಿಲಿಗುಡಿ ಪಟ್ಟಣದ ಮಾಂತ್ರಿಕರ ಮನೆಗಳಲ್ಲಿ ಆತ ಕಲಿತ 108 ವಿದ್ಯೆಗಳು ಮಧುರ್ ಬಾಬನನ್ನ ಪ್ರಚಂಡ ಕ್ಷುದ್ರ ಸಾಧಕನನ್ನಾಗಿ ಮಾಡಿದ್ವು. ಸಾಧನೆಯ ಹಾದಿಯಲ್ಲಿ ಕೊಂಚ ದೂರ ಸಾಗಿದ್ರೂ ಸಾಕು, ತಾನಾಗೆ ಬಂದು ಕೈವಶವಾಗುವ ಕರ್ಣ ಪಿಶಾಚಿ ಮಧುರ್ ಬಾಬಾನ ಜೋಳಿಗೆಯಲ್ಲಿ ಯಾವ ಕಾಲದಿಂದಲೋ ಬಂದು ಕುಳಿತಿತ್ತು. ಈಗ ಮುಂದೆ ಓದಲಿರುವ ಕೆಲವು ಪ್ಯಾರಾಗ್ರಾಫ್ಗಳು ಲೇಖಕರ ಅಂದ್ರೆ ರವಿ ಬೆಳಗೆರೆಯವರ ಅನುಭವಕ್ಕೆ ಬಂದ ಮಾತುಗಳು. ಇದನ್ನ ಅವರೇ ಹೇಳ್ತಾ ಇದ್ದಾರೆ. ಇದೊಂದು ಸಣ್ಣ ಗಾತ್ರದ ಶಕ್ತಿಯುಳ್ಳ ಕ್ಷುದ್ರ ದೇವತೆ. ಜನ ಸರಿಯಾದ ಹೆಸರು ಗೊತ್ತಿಲ್ಲದೆ ಕರ್ಣ ಪಿಶಾಚಿ ಅಂತ ಅಂತಾರೆ. ಆಕೆಯ ನಿಜವಾದ ಹೆಸರು ಕಾಮಕರ್ಣ ಪಿಶಾಚಿನಿ. ವಾಮಾಚಾರದ ಆಳ ಅಗಲ ಬಲ್ಲವರಿಗೆ ಅವಳ ತಾಕತ್ತು ಅಪಾಯಗಳು ಎರಡೂ ಗೊತ್ತು. ಮೈ ಮನಸ್ಸು ನಿಯಂತ್ರಣದಲ್ಲಿ ಇರುವ ಸಾಧಕರು ಕಾಮಕರ್ಣ ಪಿಶಾಚಿನಿಯನ್ನ ತೀರ ಅನಿವಾರ್ಯವಾದ್ರೆ ಮಾತ್ರ ಬಳಸ್ಕೋತಾರೆ. ಹತ್ರ ಇದೆ ಅಂತ ಎಡಗೈಲಿ ಮುಟ್ಟುವ ಸಲಿಗೆ ತೋರಿಸಿದ್ರೆ ಸಾಧಕನ ಹೆಣ ಗೋರಿಯ ಆಳದಲ್ಲಿ ಮಲಗುತ್ತೆ. ಕರ್ಣ ಪಿಶಾಚಿನಿಯನ್ನ ಒಲಿಸ್ಕೊಂಡವರು ಇವತ್ತಿಗೂ ನಿಮಗೆ ಕಾಣಸಿಗುತ್ತಾರೆ. ನೋಡೋದಕ್ಕೆ ತುಂಬಾ ಆರ್ಡಿನರಿ ಆಗಿರ್ತಾರೆ. ಮುಖ ಕಂಡ ತಕ್ಷಣ ಅಥವಾ ಎದುರಿನವನ ಹೆಸರು ಕೇಳಿದ ತಕ್ಷಣ ಅವನ ವೃತ್ತಿ, ಸಂಸಾರ, ಭೂತ, ಭವಿಷ್ಯತ್ತು ಎಲ್ಲವನ್ನೂ ಪಟಪಟನೆ ಹೇಳ್ತಾರೆ. ಅವರಿಗೆ ಮತ್ಯಾವುದೋ ಮಹತ್ತರವಾದ ಕ್ಷುದ್ರ ವಿದ್ಯೆ ಪ್ರಾಪ್ತವಾಗಿರಬೇಕು ಅಂತ ಅಂದ್ಕೊಳಕ್ ಹೋಗ್ಬಿಡಿ. ಅವರೊಂದಿಗಿರುವುದು ಕರ್ಣ ಪಿಶಾಚಿನಿ ಮಾತ್ರ. ಪರೀಕ್ಷೆ ಮಾಡೋ ಆಸೆ ಇದ್ರೆ ಇಲ್ಲೇ ಬೆಂಗಳೂರಿಗೆ ಬನ್ನಿ. ಬನಶಂಕರಿಯಲ್ಲೇ ಒಬ್ಬರಿದ್ದಾರೆ. ಹೆಸರು ಸಂಪತ್ ಕುಮಾರ್ ಅಯ್ಯಂಗಾರ್ ಅಂತ. ಮೂಲ ಊರು ಚನ್ನಪಟ್ಟಣದ ಬಳಿ ಇರುವ ಸೋಗಾಲ. ಈತ ಮಾಂತ್ರಿಕನಲ್ಲ, ಜ್ಯೋತಿಷಿ. ನಾನು ಮೊಟ್ಟ ಮೊದಲ ಬಾರಿಗೆ ಈತನನ್ನ ನೋಡಿದ್ದು ಬಹುಶಃ 1986ರಲ್ಲಿ. ಆಗಿನ್ನೂ ಸಂಪತ್ ಕುಮಾರ್ ಸೋಗಾಲದಲ್ಲೇ ಇದ್ದ. ಪರ್ಟಿಕ್ಯುಲರ್ ಆಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಈತ ಸೋಗಾಲದ ತನ್ನ ಸ್ವಂತ ಮನೆಯಲ್ಲಿ ಸಿಗ್ತಾನೆ. ಉಳಿದ ದಿನಗಳಲ್ಲಿ ಹಿಡಿಯೋದೇ ಕಷ್ಟ. ಶುಭ್ರವಾದ ಬಿಳಿಯ ಪಂಚೆ, ಜುಬ್ಬಾ ಧರಿಸ್ತಾ ಇದ್ದ ಈತನನ್ನ ಒಂದು ಅಮಾವಾಸ್ಯೆಯ ಮುಂಜಾನೆ ನೋಡಕ್ ಹೋಗಿದ್ದೆ. ಇನ್ಫ್ಯಾಕ್ಟ್ ನನ್ನನ್ನ ಕರೆದೊಯ್ದಿದ್ದು ಹಿರಿಯ ಪತ್ರಕರ್ತರಾದ ಟೈಮ್ಸ್ ಆಫ್ ಇಂಡಿಯಾದ ನೇಮಿನಾಥ್, ಚಿತ್ರದೀಪ ಸಂಪಾದಕರಾಗಿದ್ದ ನರಸಿಂಹ ಮತ್ತು ನನ್ನ ಗುರುಗಳಾಗಿದ್ದ ಜಯಶೀಲ್ ರಾಯರು. ನನಗೆ ಸಂಪತ್ ಅಯ್ಯಂಗಾರಿಯ ಬಗ್ಗೆ ಏನೇನು ಐಡಿಯಾ ಇರಲಿಲ್ಲ. ಅವರೊಂದಿಗೆ ನಾನು ಹೋದದ್ದು ಅವರ 2 ಸ್ಕೂಟರ್ಗಳ ಪೈಕಿ ಒಂದರ ಡ್ರೈವರ್ ಆಗಿ. ಆದರೆ ಅಯ್ಯಂಗಾರ್ ನನ್ನನ್ನೇ ಉಳಿದ ಎಲ್ಲರಿಗಿಂತಲೂ ಮುಂಚೆ ಒಳಗ್ ಕರೆದಿದ್ದ. ಕರೆಯೋದು ಅವನ ಆಪ್ಷನ್. ಆತ ಅಂದು ದೇವೇಗೌಡರನ್ನ 6 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ದ. ಅಂಥದ್ರಲ್ಲಿ ಪತ್ರಿಕೋದ್ಯಮದ ಮೊದಲ ಮೆಟ್ಟಿಲು ಹತ್ತಿರದಿದ್ದ ನನ್ನನ್ನ ಕರೆದು ಎದುರಿಗೆ ಕೂರಿಸ್ಕೊಂಡು ನಿಮ್ಮ ಹೆಸರೇನು ಅಂತ ಅಂದ.
ರವಿ ಬೆಳಗೆರೆ ಅಂತ ಅಂದೆ. ತಕ್ಷಣ ಅಸ್ವಸ್ಥನಾದವನಂತೆ, ಇಂಪೇಷಂಟ್ ಆದವನಂತೆ ಸರಕ್ಕನೆ ಒಂದು ಬಿಳಿಯ ಹಾಳೆ ಎಳೆದುಕೊಂಡು ನನ್ನ ಕಡೆಗೆ ಕಣ್ಣೆತ್ತಿಯೂ ನೋಡದೆ ವಿಪರೀತ ವೇಗವಾಗಿ ಬರೀತಾ ಇದ್ದೆ. ಎಲ್ಲ ಸೇರಿ 5 ನಿಮಿಷದ ಬರವಣಿಗೆ. ಆಮೇಲೆ ಹಾಳೆ ಮಡಚಿಟ್ಟು ನನ್ನ ಕಡೆಗೆ ತಿರುಗಿ, ಹೇಳಿ ನಿಮ್ ಪ್ರಶ್ನೆಗಳೇನು? ನನ್ನಲ್ಲಿ ಪ್ರಶ್ನೆಗಳೇ ಇರಲಿಲ್ಲ. ಹಿರಿಯ ಪತ್ರಕರ್ತರ ಜೊತೆ ಡ್ರೈವರಿಕೆ ಮಾಡಲು ಹೋದವನಿಗೆ, ಅದರಲ್ಲೂ ದೈವವನ್ನ ನಂಬದ ನಾಸ್ತಿಕನಿಗೆ ಏನ್ ಪ್ರಶ್ನೆಗಳಿದ್ದಾವು? ಆದರೂ ಆತ ಬರೆಯುತ್ತಾ ಕೂತಿದ್ದ ನಿಮಿಷಗಳಲ್ಲೇ 3 ಪ್ರಶ್ನೆಗಳನ್ನ ರೂಪಿಸ್ಕೊಂಡಿದ್ದೆ. ನನ್ನ ತಾಯಿಯ ಆರೋಗ್ಯ ಹೇಗಿರುತ್ತದೆ? ನಾನು ರ್ಯಾಬಿಟ್ ಫಾರ್ಮ್ ಅಂದ್ರೆ ಮೊಲದ ಸಾಕಾಣಿಕೆ ಮಾಡಬಹುದೇ? ಒಂದು ಮೆಟಡಾರ್ನ ಖರೀದಿಸಿ ಅದರ ಡ್ರೈವರ್ ಆಗಬಹುದೇ ಅಂತ. ಆ 3 ಪ್ರಶ್ನೆಗಳನ್ನೇ ಸಂಪತ್ ಅಯ್ಯಂಗಾರ್ನ ಎದುರು ಕೇಳಿದೆ. ಆತ ತಾನು ಬರೆದ ಹಾಳೆಗಳನ್ನ ನನ್ನ ಕೈಗಿಟ್ಟು, ಎದೋಗಿ ಅಂತ ಅಂದ. ಥ್ರಿಲ್ ಆಫ್ ದ ಲೈಫ್ ಏನ್ ಗೊತ್ತೇ? ಅಯ್ಯಂಗಾರ್ ಆ ನನ್ನ 3 ಪ್ರಶ್ನೆಗಳಿಗೆ ನಾನು ಕೇಳುವ ಮೊದಲೇ ಹಾಳೆಯಲ್ಲಿ ಉತ್ತರ ಬರೆದಿಟ್ಬಿಟ್ಟಿದ್ದ. ಜೊತೆಗೆ ನನ್ನ ವಯಸ್ಸು, ವೃತ್ತಿ, ನನ್ನ ತಂದೆಗೆ ಎಷ್ಟು ಮಕ್ಕಳು, ನನಗೆಷ್ಟು ಮಕ್ಕಳು, ನನ್ನ ತಾಯಿಯ ಆರೋಗ್ಯದ ವಿವರ ಮುಂತಾದವುಗಳನ್ನೆಲ್ಲ ಬರೆದಿದ್ದ. ಅದೇ ಕರ್ಣ ಪಿಶಾಚಿನಿ. ಆಕೆ ಸಾಧಕನ ಎದುರಿಗೆ ಕುಳಿತವನ ಹುಟ್ಟು ಪೂರ್ವೋತ್ತರಗಳನ್ನೆಲ್ಲ ಸಾಧಕನ ಕಿವಿಯಲ್ಲಿ ಉಸುರುತ್ತಾಳೆ. ಅವನ ಭವಿಷ್ಯವನ್ನ ತಿಳಿಸ್ತಾಳೆ. ಅದಷ್ಟೇ ಆಕೆಯ ಸಾಮರ್ಥ್ಯ. ಅಂತ ಕಾಮ ಕರ್ಣ ಪಿಶಾಚಿನಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಕ್ಷುದ್ರ ಸಾಧನೆಯ ಆರಂಭದಲ್ಲಿ ಇರುವ ಸಾಧಕ ನಾನಾ ತಿಪ್ಪಲು ಪಡುತ್ತಾನೆ. ಆಂಧ್ರದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಒಳಭಾಗದಲ್ಲಿರುವ ಜೇನು, ಚುಂಗಲಿ, ನರ್ಮಿ ಮುಂತಾದ ಹಳ್ಳಿಗಳಲ್ಲಿ ಕರ್ಣ ಪಿಶಾಚಿನಿಯನ್ನ ಒಲಿಸಿಕೊಂಡವರ ಸಂಖ್ಯೆ ಜಾಸ್ತಿ. ಆ ಸಾಧನೆಯ ವಿವರಗಳು ಅಲ್ಲಿ ವಿಪುಲವಾಗಿ ಲಭ್ಯವಾಗ್ತವೆ. ಕರ್ಣ ಪಿಶಾಚಿನಿಯ ಆಹ್ವಾನಕ್ಕೆ ಮುನ್ನ ಸಾಧಕ 40 ದಿನಗಳ ಪೂಜೆ ಮಾಡ್ತಾನೆ. ಅನ್ನ ನೀರು ಬಿಡ್ತಾನೆ. ಮುಖ್ಯವಾಗಿ ಸ್ನಾನ ಬಿಡ್ತಾನೆ. ಕಡೆ ಪಕ್ಷ ಹಲ್ಲೂ ಕೂಡ ಉಜ್ಜೋದಿಲ್ಲ. 40ನೆಯ ದಿವಸದ ಹೊತ್ತಿಗೆ ಆತ ಒಂದು ನಡೆದಾಡುವ ಹೇಸಿಗೆಯಂತೆ ಭಾಸವಾಗ್ತಾನೆ. ಸಾಮಾನ್ಯವಾಗಿ ಕುಟುಂಬಗಳು ವಾಸಿಸುವ ಮನೆಗಳಲ್ಲಿ ಇದ್ಕೊಂಡು ಈ ತೆರನಾದ ಸಾಧನೆಗಳನ್ನ ಮಾಡಕ್ ಆಗೋದಿಲ್ಲ. ಮದ್ರಾಸಿನಿಂದ 1906ರಲ್ಲಿ ಪ್ರಕಟವಾಗಿರುವ ತಮಿಳು ಗ್ರಂಥವೊಂದರಲ್ಲಿ ಕರ್ಣ ಪಿಶಾಚಿನಿಯ ಉಪಾಸನೆಗೆ ಸಂಬಂಧಿಸಿದ ಮಂತ್ರಗಳಿದಾವೆ. ಬಿಟ್ಟು ಬಿಡದೆ 40 ದಿನಗಳ ಕಾಲ ಈ ಮಂತ್ರಗಳನ್ನ ಜಪಿಸಿದ್ರೆ ಕೊನೆಯ ದಿನ ಕಾಮ ಕರ್ಣ ಪಿಶಾಚಿನಿ ಪ್ರತ್ಯಕ್ಷಳಾಗ್ತಾಳೆ. ಅದು ಸಾಧಕನ ಭ್ರಮೆಯೋ, ಕ್ಷುದ್ರ ಔಪಾಸನೆಯ ನಂಬಲಿಕ್ಕಾಗದ ವಾಸ್ತವವೋ ಗೊತ್ತಿಲ್ಲ. ಪ್ರತ್ಯಕ್ಷವಾಗುವಾಕೆ ನೂಡ್ ಗಾಡೆಸ್. ಆಕೆ ಬಟ್ಟೆ ಧರಿಸಿರೋದಿಲ್ಲ. ಮುಖದಲ್ಲಿ ಉನ್ಮಾದ ತುಂಬಿದ ಸೌಂದರ್ಯವಿರುತ್ತದೆ ಮತ್ತು ಆಕೆ ಸಾಧಕನನ್ನ ತೀವ್ರವಾಗಿ ಆಕರ್ಷಿಸುವ ಪ್ರಯತ್ನ ಮಾಡ್ತಾಳೆ. 40 ದಿನ ಅನ್ನ ಆಹಾರ ಬಿಟ್ಟು ಉಪಾಸನೆ ಮಾಡಿದ ಸಾಧಕ ಪ್ರತ್ಯಕ್ಷಳಾದ ಕರ್ಣ ಪಿಶಾಚಿನಿಯ ಎದುರು ಮಗುವಾಗಬೇಕು. ಆಕೆಗೆ ಶರಣಾಗಬೇಕು. ಅವನ ಪ್ರತಿಯೊಂದು ಕದಲಿಕೆಯೂ ಪೂರ್ವ ನಿಯೋಜಿತವಾದಂತೆ, ತನ್ನ ವಾಮಾಚಾರದ ಗುರು ನೀಡಿದ ನಿರ್ದೇಶನದಂತೆ ಕರಾರುವಕ್ಕಾಗಿರಬೇಕು. ಕೊಂಚ ಆಯ ತಪ್ಪಿದರೂ ಪ್ರತ್ಯಕ್ಷಳಾದ ಕರ್ಣ ಪಿಶಾಚಿನಿ ರಕ್ತ ಕುಡಿತಾಳೆ. ಆದರೆ 40 ದಿನಗಳ ಕಾಲ ಊಟ ಇಲ್ಲದೆ ನಿಸ್ತೇಜನಾಗಿ ಹೋದ ಸಾಧಕ ಎದುರಿಗೆ ನಿಂತ ಮಾತೃ ಸ್ವರೂಪಿಣಿಯ ಮುಂದೆ ಮೇಣದ ಗೊಂಬೆಯಾಗ್ಬಿಡ್ತಾನೆ. ತುತ್ತು ಅನ್ನ ಬೇಡುವ ಯಾಚಕನಾಗ್ಬಿಡ್ತಾನೆ. ಗುಟುಕು ಹಾಲು ಬಯಸುವ ಕಂದನಾಗ್ಬಿಡ್ತಾನೆ. ಆಗ ಒಲಿತಾಳೆ ಕರ್ಣ ಪಿಶಾಚಿನಿ. ಅಲ್ಲಿಂದ ಪ್ರಾರಂಭ ಆಗತ್ತೆ ಸಾಧಕನ ದಿಗ್ವಿಜಯದ ಯಾತ್ರೆ. ಎದುರಿಗೆ ಸಿಕ್ಕ ವ್ಯಕ್ತಿಯಲ್ಲಿ ನಿಜವಾದ ಗುರು ಇದ್ದಾನೆಯಾ? ಸಾಧನೆ ಇದೆಯಾ? ಆತ ತನ್ನನ್ನ ಕೈ ಹಿಡಿದು ಕ್ಷುದ್ರ ಸಾಧನೆಯ ಹಾದಿಯಲ್ಲಿ ದೂರ ತೀರಗಳಿಗೆ ನಡೆಸಬಲ್ಲನೆ ಎಂದೆಲ್ಲ ತಿಳಿದುಕೊಳ್ಳುವ ಅರ್ಹತೆ ಲಭಿಸುತ್ತೆ. ಕೆಲವರು ಕಾಮಪಿಶಾಚಿನಿಯನ್ನ ದಾಟಿ ಮಾರ್ಕಾಂಡಿಯ ಕಡೆಗೆ ನಡೀತಾರೆ. ಮತ್ತೆ ಕೆಲವರು ಕಾಮಪಿಶಾಚಿನಿಯ ನೆರಳಲ್ಲೇ ಉಳಿದು ಅದರಲ್ಲೇ ಅನ್ನ ಬೇಯಿಸಿಕೊಳ್ಳುವ ದಾರಿ ಹುಡುಕ್ತಾರೆ. ಸೋಗಾಲದ ಸಂಪತ್ ಕುಮಾರ್ 2ನೇ ಜಾತಿಯವನ. ಆತನಿಗೆ ಕರ್ಣ ಪಿಶಾಚಿನಿ ಒಲ್ದಿದ್ದಾಳ. ಆತ ಬರೆದುಕೊಟ್ಟ ಹಾಳೆ ಎದುರಿಗಿಟ್ಕೊಂಡು ಅನೇಕ ವರ್ಷಗಳ ಕಾಲ ಯೋಚಿಸಿದ್ದೇನೆ. ಅಷ್ಟು ಆಕ್ಯುರೇಟ್ ಆಗಿ ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳನ್ನ ಬರೆದು ಹಾಳೆಯ ಮೇಲಿಟ್ಟ ಮತ್ತೊಬ್ಬ ವ್ಯಕ್ತಿಯನ್ನ ನಾನು ಇದುವರೆಗೂ ನೋಡಿಲ್ಲ. ಈಗ ಬೆಂಗಳೂರಿಗೆ ಬಂದು ನೆಲೆಗೊಂಡ ನಂತರ ಸಂಪತ್ ಅಯ್ಯಂಗಾರಿಯನ್ನ ನಾನು ಭೇಟಿ ಮಾಡಲು ಪ್ರಯತ್ನಿಸಿಲ್ಲ. ಆತನ ಬಗ್ಗೆ ವರದಿಗಳನ್ನ ತರಿಸಿಕೊಂಡಿದ್ದಾನೆ. ಕೆಲವೆಡೆ ಆತ ಮಾಡಿದ ಕ್ಷುದ್ರ ಪೂಜೆ, ವಾಮಾಚಾರ ವಿಧಿವಿಧಾನ, ನಿಧಿ ಅಗೆಯುವ ಯತ್ನ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಫೋಟೋಗಳನ್ನು ಒಟ್ಟು ಮಾಡಿದ್ದೀನಿ. ಒಂದು ವಿಷಯ ಮಾತ್ರ ಖಚಿತವಾಗಿ ನಿಮಗೆ ಹೇಳಬಲ್ಲೆ. ಸಂಪತ್ ಕುಮಾರ್ ಅಯ್ಯಂಗಾರಿಗೆ ಕೆಲವು ವಿದ್ಯೆಗಳು ಗೊತ್ತು. ಆತ ದೊಡ್ಡ ಸಾಧಕನೇನಲ್ಲ. ಆತ ತುಂಬಾ ಸಲೀಸಾಗಿ ನಿಮ್ಮ ಭೂತಕಾಲವನ್ನ ಹೇಳಬಲ್ಲ, ಪಾಸ್ಟ್ ಅನ್ನ ತಿಳಿಸಬಲ್ಲ. ಫ್ಯೂಚರ್ ನಾನು ನಿಮಗೆ ಗ್ಯಾರಂಟಿ ಕೊಡಲಾರೆ. ಇಂತಿ ಲೇಖಕ. ಸನ್ನಿವೇಶ ಬದಲಾಗ್ತಾ ಇದೆ.
ಸನ್ನಿವೇಶ ಮತ್ತೆ ಕಥೆಯ ಕಡೆಗೆ ಬರ್ತಾ ಇದೆ. ಬಾಗ್ಲಲ್ಲಿ ಕದಲಿದ ನೆರಳನ್ನ ನೋಡ್ದವನೇ ಆವೋ ತೇಜಮ್ಮ ಅಂತ ಅಂದ ಮಧುರ್ ಬಾಬಾ. ಇಳಿಗತ್ತಲೆಯಲ್ಲಿ ಆಕೆ ಪಂಜಾಬಿ ಕುಟುಂಬವೊಂದವರ ಮನೆಯ ಅಂಗಳ ದಾಟಿ ವರಾಂಡದ ಒಳಗಿನಿಂದ ಹಾದು ನಡುಮನೆಯ ಒಳಕ್ಕೆ ನಡೆದು ಬರ್ತಾ ಇದ್ದಂತೆಯೇ ಆ ಮನೆಯ ಚಾವಣಿಗೆಗೆ ತೂಗು ಹಾಕಿದ ಪಂಜರದಲ್ಲಿದ್ದ ಹಳದಿ ಕೊಕ್ಕಿನ ಮೈನಾ ಹಕ್ಕಿ ವಿಕಾರವಾಗಿ ಅರಚಿತು. ಹಿತ್ತಲಲ್ಲಿ ಕಟ್ಟಿ ಹಾಕಿದ್ದ ಕುರಿ ಗಾತ್ರದ ನಾಯಿ ಆಕ್ರೋಶದಿಂದ ಬೊಗಳಲು ಆರಂಭಿಸಿತು. ಇದ್ದಕ್ಕಿದ್ದಂತೆ ಮನೆಯ ದೀಪಗಳು ನಂದಿ ಹೋದ್ವು. ಎಲ್ಲಿಂದಲೋ ಬೀಸಿ ಬಂದ ಹೋರು ಗಾಳಿ ಆ ಮನೆಯ ಮುಂಬಾಗಿಲನ್ನ ರಪ್ಪನೆ ಮುಚ್ಚಿತು. ಬಲವಾದ ಏಟು ತಿಂದವನಂತೆ ಕದಲಿದ ಮಧುರ್ ಬಾಬಾ. ಅವನ ಹಣೆಯಲ್ಲಿ ಚಿಂತೆಯ ದಿಗಿಲಿನ ಮುದುರುಗಳು ಕ್ಷಣಾರ್ಧದಲ್ಲಿ ಮೂಡಿ ಮರೆಯಾದವು. ಕಣ್ಣುಗಳಿಗೆ ತೇಜಮ್ಮನ ಹೆಜ್ಜೆಗಳಲ್ಲಿದ್ದ ವಿನಾಶಕಾರಿ ತೀವ್ರತೆ ಗೋಚರವಾಗ್ತಾ ಇತ್ತು. ಅಂಥ ಆತಂಕಕಾರಿ ಸಾಯಂಕಾಲದಲ್ಲಿ ತೇಜಮ್ಮ ಮಧುರ್ ಬಾಬಾನ ಮನೆಯೊಳಕ್ಕೆ ನಡೆದು ಬರ್ತಾ ಇದ್ರೆ ತನ್ನ ಸಾಧಕನನ್ನ ರಕ್ಷಿಸಿಕೊಳ್ಳುವ ಕೊನೆಯ ಪ್ರಯತ್ನವೆಂಬಂತೆ ಕಾಮ ಕರ್ಣ ಪಿಶಾಚಿನಿ ಅಗೋಚರಳಾಗಿಯೇ ಬಂದು ಮಧುರ್ ಬಾಬಾನ ಕಿವಿಯಲ್ಲಿ ತೇಜಮ್ಮನ ಪೂರ್ವಾಪರಗಳನ್ನೆಲ್ಲ ವಿವರಿಸ್ತಾ ಇದ್ಲು. ತೇಜಮ್ಮ ಬಾಬಾನ ಕಾಲು ಮುಟ್ಟಿ ನಮಸ್ಕರಿಸಿದ್ಲು. ಆಮೇಲೆ ನಿಟಾರಾಗಿ ಎದ್ದು ನಿಂತು ಅವನ ಬೆತ್ತಲೆ ಎದೆಯ ಎಡಭಾಗದ ಮೇಲೆ ತನ್ನ ಅಂಗೈಯನ್ನ ಇರಿಸಿ ಮಮ ರಕ್ಷಾ ಅಂತ ಅರಚಿದಳು. ಮಧುರ್ ಬಾಬಾ ಸಮ್ಮತಿ ಎಂಬಂತೆ ತಲೆಯಾಡಿಸಿದ. ಆ ತನಕ ಬಾಬಾನೊಂದಿಗೆ ಮಾತನಾಡುತ್ತಾ ಕುಳಿತಿದ್ದ ಪಂಜಾಬಿ ಕುಟುಂಬ ಯಾವುದೋ ಆಪತ್ತಿನ ಸೂಚನೆ ಸಿಕ್ಕಂತೆ ಅಲ್ಲಿಂದ ಎದ್ದು ಹೋದ್ರು. ಮಧುರ್ ಬಾಬಾನ ಮುಂದೆ ಪದ್ಮಾಸನ ಹಾಕೊಂಡು ಕುಳಿತು ತೇಜಮ್ಮ ತುಂಬಾ ಮೆಲುದನಿಯಲ್ಲಿ ಅತ್ಯಂತ ನಮ್ರಳಾಗಿ ಒಂದೊಂದು ಶಬ್ದವನ್ನು ತೂಗಿ ಅಳೆದು ಆಡುವವಳಂತೆ ಮಾತಾಡಲಿಕ್ಕೆ ಶುರು ಮಾಡಿದ್ಲು. ನೀವು ನನ್ನ ಆತಿಥ್ಯ ಸ್ವೀಕರಿಸಬೇಕು. ಹೆಂಗಸು ಏನ್ ಸಾಧಿಸ್ತಾಳೆ ಎಂಬ ಅಸಡ್ಡೆ ಮಾಡಬೇಡಿ. ನಾನು ಅಷ್ಟಿಷ್ಟು ದೂರ ನಡೆದು ಬಂದಿದ್ದೇನೆ. ನಿಮ್ಮ ಪಾದಗಳಲ್ಲಿ ಬಿದ್ದಿದ್ದೇನೆ. ಮುಂದೆ ಕೈ ಹಿಡಿದು ನಡೆಸಬೇಕಾದವರು ನೀವೇ. ಇವತ್ತಿಗೆ ಸರಿಯಾಗಿ 53 ದಿನಗಳಾಗಿವೆ. ಅಸ್ಸಾಮಿನ ಒಂದು ತುದಿ ತಲುಪಲೇಬೇಕು. ನಿಮಗೆ ಹೇಳುವಂಥದ್ದು ಏನಿದೆ? ಜಗತ್ತಿನ ಸರ್ವಶ್ರೇಷ್ಠ ಸಾಧಕರೆಲ್ಲ ಅಲ್ಲಿಗೆ ಬರ್ತಾರೆ. ಕಾಮಾಖ್ಯ ದೇವಿಯ ದಿವ್ಯ ಸನ್ನಿಧಿಗೆ ತಾಂತ್ರಿಕರು ಬರುತ್ತಾರೆ, ಅಘೋರಿಗಳು ಬರುತ್ತಾರೆ, ಹಠಯೋಗಿಗಳು ಈಗಾಗಲೇ ಬಂದಿದ್ದಾರೆ. ಈ ಬಾರಿ ನಾಥ್ ಪಂಥದವರಿಗೂ ಆಹ್ವಾನ ಇದೆಯಂತೆ. ಅಂತ ಪ್ರದೇಶಕ್ಕೆ ಒಬ್ಬಳೇ ಹೋಗಿ ಬರುವ ಯೋಗ್ಯತೆ ನನಗೆಲ್ಲಿದೆ? ಗುರುವಿನ ದರ್ಶನವಿಲ್ಲದ ಸಾಧಕ ನಡೆದಾರಿಯಲ್ಲೇ ಕಳೆದು ಹೋಗ್ಬಿಡ್ತಾನೆ. ನೀವು ಇಲ್ಲ ಅಂತ ಅಂದ್ಬಿಟ್ರೆ ಈ ಹತಭಾಗ್ಯ ಯಾವುದಕ್ಕೂ ಬಾಧವಳಾಗ್ಬಿಡ್ತಾಳೆ. ದೊಡ್ಡ ಮನಸ್ಸು ಮಾಡಿ ನನ್ನನ್ನ ಅಸ್ಸಾಮದ ಆಖಾಡಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮತ್ತೊಮ್ಮೆ ಮಧುರ್ ಬಾಬಾನ ಕಾಲು ಮುಟ್ಟಿದ್ಲು. ಅವನ ಕಾಲು ಮಂಜಿನಂತೆ ತಣ್ಣಗೆ ಮರಗಟ್ಟಿ ಹೋಗಿದ್ವು. ಆತನಿಗಾಗ್ಲೇ ಎಲ್ಲವೂ ಮನವರಿಕೆಯಾಗೋಗಿತ್ತು. ಕಾಮಾಖ್ಯ ಪೂಜೆಯೇ ಕಡೆ. ಆಮೇಲೆ ತಾನು ಬದುಕಿರೋದಿಲ್ಲ, ತನಗೆ ಸಾವಿನ ಹಾದಿ ತೋರಿಸಲೆಂದೇ ಬಂದಿದ್ದಾಳೆ ತೇಜಮ್ಮ. ಇನ್ನು ಬಾಕಿ ಇರೋದು 53 ದಿನಗಳು. ಸರಿ, ತಾನು ಮಾಡಬಹುದಾದದ್ದು ಇನ್ನೇನೂ ಇಲ್ಲ. ಈ ಕ್ಷಣದಲ್ಲಿ ಅಸ್ಸಾಮಿಗೆ ಹೋಗಬೇಕು. ಮಧುರ್ ಬಾಬಾ ತನ್ನ ಜೋಳಿಗೆಯನ್ನ ಹತ್ತಿರಕ್ಕೆ ಎಳೆದುಕೊಂಡ. ಇವತ್ತು ರಾತ್ರಿಯ ಮೆಟ್ಟಿಗೆ ನನ್ನಲ್ಲಿ ಉಳಿಯೋಣ. ನಾಳೆ ಮೊದಲ ಜಾವಕ್ಕೆ ಹೊರಡೋಣ. ತೇಜಮ್ಮನ ದನಿಯಲ್ಲಿ ಇದ್ದದ್ದು ಅಪ್ಪಣೆಯೋ ವಿನಂತಿಯೋ ನಿರ್ಧರಿಸದಾದ ಮಧುರ್ ಬಾಬಾ. ಅವತ್ತು ರಾತ್ರಿ ಚಿದ್ರಿಯ ಹೊರವಲಯದಲ್ಲಿ 2 ಆಕೃತಿಗಳು ಅಷ್ಟ ದಿಗ್ಬಂಧನದ ನಡುವೆ ತುಂಬಾ ಹೊತ್ತು ಪದ್ಮಾಸನ ಹಾಕೊಂಡು ಕುಳಿತಿದ್ವು. ಸಣ್ಣದೊಂದು ಆರಂಭಿಕ ಪೂಜೆ ಶುರುವಾಯಿತು. ಮಧುರ್ ಬಾಬಾ ಬಲಗೈ ತುದಿಯಿಂದಲೇ ಕಪ್ಪು ಕೋಳಿಯೊಂದರ ಕತ್ತನ್ನ ತರಿದು ಹಾಕಿದ. ತೇಜಮ್ಮನ ಸ್ಫಟಿಕ ಶುಭ್ರ ಅಂಗೈಯೊಳಕ್ಕೆ ನೆತ್ತರ ಧಾರೆ ಹರಿಸಿದ. ಅದು ಸಾಧಕನೊಬ್ಬ ತನ್ನ ಶಿಷ್ಯಗೆ ಕೊಡಮಾಡುವ ಶಕ್ತಿಯ ಮೊದಲ ಕಂತು. ಆಮೇಲೆ ಅವರಿಬ್ಬರು ದಿಗ್ಬಂಧನದಿಂದ ಹೊರಕ್ಕೆ ಬಂದರು. ತೇಜಮ್ಮ 10 ನಿಮಿಷಗಳೊಳಗಾಗಿ ನವ ವಧುವಿನಂತೆ ಸಿಂಗಾರಗೊಂಡ್ಳು. ತನ್ನ ಗುಡಿಸಲ ಪಕ್ಕದಲ್ಲಿದ್ದ ಬಾವಿಯ ಮುಂದಿನ ಒರಟುಗಲ್ಲಿನ ಮೇಲೆ ಒಣ ಹುಲ್ಲು ಹಾಸಿದಳು. ಅದರ ಮೇಲೊಂದು ಪ್ರಾಣಿಯ ಚರ್ಮ. ಮಧುರ್ ಬಾಬಾ ಆ ಕತ್ತಲಲ್ಲಿ ಹೂಂಕರಿಸುವವನಂತೆ ನಡೆದು ಬಂದು ಚರ್ಮದ ಹಾಸಿಗೆಯ ಮೇಲೆ ಮಲಗಿದ. ತೇಜಮ್ಮ ಏದುಸಿರು ಕೂಡ ಬಿಡದೆ ಅವನೊಂದಿಗೆ ಬೆನ್ನು ಚೆಲ್ಲಿದಳು. ಅವರಿಬ್ಬರ ದೇಹಗಳು ಆ ಕಾರ್ಗತ್ತಲೆಯಲ್ಲಿ ಒಂದಾಗುತ್ತಿದ್ದಂತೆಯೇ ಮರದ ಮೇಲೆ ಗಾಢ ನಿದ್ರೆಯಲ್ಲಿದ್ದ ಗೋಪಿ ಹಕ್ಕಿಯೊಂದು ಕಿರ್ರನೆ ಕಿರುಚಿತ್ತು. ಪೊದೆಯ ಮರೆಯಲ್ಲಿ ಕೊಳಕು ಮಂಡಲದ ಹಾವು ಒಮ್ಮೆ ತಲೆ ಎತ್ತಿ ನೋಡಿ ಭಯಗೊಂಡ ಮಗುವಿನಂತೆ ಅದೆತ್ತಲೋ ಸರಿದು ಹೋಯಿತು. ಆಗ ಸಂಭವಿಸಿತು ಶಕ್ತಿ ಪತನ. ಅದು ಶಕ್ತಿ ಪತನ ಮಾತ್ರವಲ್ಲ, ಕ್ಷುದ್ರ ವಿದ್ಯಾ ಪ್ರವೀಣನೊಬ್ಬ ತನ್ನ ಶಿಷ್ಯಗೆ ತನ್ನಲ್ಲಿರುವ ಶಕ್ತಿಯನ್ನು ವಿದ್ಯೆಯನ್ನು ಧಾರೆ ಎರೆಯುವ ವಿಧಾನ. ವಾಮಾಚಾರದಲ್ಲಿ ಮೈಥುನ ವರ್ಜ್ಯವಲ್ಲ.
ಮಾಂಸ ಪೂಜೆಯ ವಸ್ತು, ಮದ್ಯವೇ ತೀರ್ಥ, ಮತ್ಸ್ಯವೇ ಪ್ರಸಾದ, ಮುದ್ರೆ ಎಂಬುದು ಪರಮ ಸಂತೋಷದ ಸಂಕೇತ. ಅಲ್ಲಿಂದ ಶುರುವಾಯಿತು ತೇಜಮ್ಮನ ಕಾಮಾಖ್ಯ ಯಾತ್ರೆ ಮತ್ತು ಮಧುರ್ ಬಾಬಾನ ಅಂತಿಮ ಯಾತ್ರೆ. ಸನ್ನಿವೇಶ ಬದಲಾಗ್ತಾ ಇದೆ. ತನ್ನ ಹೆಗಲ ಮೇಲೆ ಬಿದ್ದ ಕೈಯನ್ನ ರಪ್ಪನೆ ಕೊಡವಿ ಹೆಡೆಯೆತ್ತಿದ ಹಾವಿನಂತೆ ತಿರುಗಿ ನಿಂತಳು ನಿಹಾರಿಕಾ. ಹಾಗಾಗ್ತಾ ಇರೋದು 3ನೇ ಬಾರಿ. ರಿಸೆಪ್ಷನ್ ಕೌಂಟರ್ನ ಹಿಂದೆ ತನಗಿರುವ 3 ಒಳ್ಳೆಯ ಚೂಡಿದಾರ್ಗಳ ಪೈಕಿ ದಟ್ಟ ನೀಲಿಯ ಬಣ್ಣದ ಚೂಡಿ ಧರಿಸಿ ನಿಂತ ನಿಹಾರಿಕಳನ್ನ ಬೆಳಗ್ಗಿನಿಂದ 3ನೇ ಬಾರಿ ಕೆಳಕ್ಕಿದ್ದ ವಿಷ್ಣುಮೂರ್ತಿ. ಕಂಪ್ಯೂಟರ್ ಕಂಪನಿಯ ರಿಸೆಪ್ಷನಿಸ್ಟ್ಗಳಿಗೆ ಅಷ್ಟೊಂದು ಸೆಡವಿರಬಾರದು ಎಂಬುದು ವಿಷ್ಣುಮೂರ್ತಿಯ ಪರ್ಸನಲ್ ಅಭಿಪ್ರಾಯ. ಆತನಿಗೆ ವಯಸ್ಸು 50 ಇದ್ದಾವು. ತುಂಬಾ ದಿನಗಳಿಂದ ಝೂನಲ್ಲಿ ಸಾಕಿದ ಹೆಬ್ಬಾವಿನಂತೆ ಇದ್ದಾನೆ. ಕಣ್ಣುಗಳ ಮಧ್ಯೆ ಇರೋದು ಮೂಗೋ 2 ವಿಕಾರವಾದ ರಂಧ್ರಗಳು ಅಂತ ನಿರ್ಧರಿಸೋದು ಕಷ್ಟ. ಉಬ್ಬಿದ ಕೆನ್ನೆಗಳ ಆಸರೆಯ ಮೇಲೆಯೇ ಆತನ ಕನ್ನಡಕ ನಿಂತ್ಕೊಳ್ಳುತ್ತೆ. ಫಿಟ್ ಆದ ಅರ್ಧ ತೋಳಿನ ಅಂಗಿಯನ್ನು, ದೊಗಲೆಯಾದ ಪ್ಯಾಂಟನ್ನು ಧರಿಸಿಕೊಂಡು ಚಪ್ಪಲಿಗಳನ್ನ ಚರಪರನ್ನ ಎಳೆಯುತ್ತಾ ಓಡಾಡುವ ಕಂಪ್ಯೂಟರ್ ಕಂಪನಿಯ ಮ್ಯಾನೇಜರ್ ವಿಷ್ಣುಮೂರ್ತಿ ಥಟ್ಟನೆ ನೋಡಿದ್ರೆ ಆಫೀಸ್ನಲ್ಲಿ ಕೆಲಸ ಮಾಡುವ ನೀರಾನೆಯಂತೆ ಭಾಸವಾಗುತ್ತಾನೆ. ಅದ್ಯಾಕಮ್ಮ ಸಿಡುತ್ಯಾ? ನಿನಗೆ ನನ್ನ ಮಗಳು ವಯಸ್ಸು, ಏನೋ ಅಕ್ಕರೆಯಿಂದ ಬೆನ್ಸೋದೆ, ಬೇಸರ ಮಾಡ್ಕೊಳ್ಳದೆ ಅಂತ ನಕ್ಕು ನಿಹಾರಿಕಾಳ ಮುಖ ನೋಡ್ದ. ಅಲ್ಲಿ ತಿರಸ್ಕಾರ ಮಾತ್ರ ಇತ್ತು. ಹೆಂಗಸರಿಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಮತ್ತು ಅದು ಅವರ ಬೆನ್ನು, ಭುಜ ಹಾಗೂ ಹಿಂದೆಲೆಗಳಲ್ಲಿ ಇರುತ್ತೆ. ತಮ್ಮ ತಂದೆಯ ವಯಸ್ಸಿನವನೇ ಆಗಿರ್ಲಿ, ಮಾತಾಡುತ್ತಾ ಆಡುತ್ತಾ ಬೆನ್ನು, ಭುಜ, ತಲೆ ಸವರಿದ್ರೆ ಹಾಗೆ ಸವರದವನ ಅಂಗೈಯಲ್ಲಿ ಯಾವ ಭಾವವಿದೆ ಎಂಬುದನ್ನು ತಕ್ಷಣ ತಿಳಿದುಕೊಂಡು ಬಿಡುವ ದಿವ್ಯ ಶಕ್ತಿ ಅದು ಹೆಂಗಸರಿಗೆ ಮಾತ್ರ ಇರುತ್ತೆ. ಚಿತ್ರದುರ್ಗದಲ್ಲಿ ಕೇವಲ PUC ಮಾತ್ರ ಓದಿ ಜೂನಿಯರ್ ಟೈಪಿಂಗ್ ಪರೀಕ್ಷೆ ಪಾಸಾದ ಸರ್ಟಿಫಿಕೇಟು ಹಾಗೂ 3 ಚೂಡಿದಾರ್ಗಳನ್ನ ತನ್ನ ಜಿಪ್ ಕಿತ್ತು ಹೋದ ಏರ್ ಬ್ಯಾಗ್ನಲ್ಲಿ ಇರಿಸಿಕೊಂಡು ಬೆಂಗಳೂರಿಗೆ ಬಂದಿಳಿದ ನಿಹಾರಿಕಾ ಎಂಬ 17ರ ಹುಡುಗಿಗೂ ಆ ದಿವ್ಯ ಶಕ್ತಿ ಇತ್ತು. ಎದುರಿಗೆ ನಿಂತ ವಿಷ್ಣುಮೂರ್ತಿಯನ್ನು ಭಸ್ಮವಾಗಿ ಹೋಗು ಎಂಬಂತೆ ನೋಡಿದ್ಲು. ಅವಳಂತೆಯೇ ಈ ಹಿಂದೆ ಆ ಕಂಪ್ಯೂಟರ್ ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ಗಳಾಗಿದ್ದ ಅನೇಕ ಹುಡುಗಿಯರು ಇದೇ ರೀತಿ ನೋಡಿದ್ರು. ಕೆಲವರು ವಿಷ್ಣುಮೂರ್ತಿಯನ್ನ ಅರ್ಥ ಕೂಡ ಮಾಡ್ಕೊಂಡಿದ್ರು. ನಿಜ ಹೇಳಬೇಕು ಅಂತಂದ್ರೆ 50ರ ವಯಸ್ಸಿನ ಈ ವಿಕರಾಳ ವ್ಯಕ್ತಿಗೆ ಸೆಕ್ಸ್ ಎಂಬುದರಲ್ಲಿ ಉಳಿದ ಆಸಕ್ತಿ ಅಷ್ಟಕ್ಕಷ್ಟೇ. ಸುಮ್ಮನೆ ಆಫೀಸ್ನಲ್ಲಿ, ಸಿಟಿ ಬಸ್ಸಿನಲ್ಲಿ, ಸಿನಿಮಾದ ಸಾಲುಗಳಲ್ಲಿ ಹೆಂಗಸರ ಮೈ ಮೇಲೆ ಬಿದ್ದು ಹಿಂಸಿಸ್ತಾನೆ. ತಿರುಗಿ ಬಿದ್ದು ಉಗಿದ್ರೆ ಉಗಿಸ್ಕೋತಾನೆ. ಹೆದರಿ ಸುಮ್ಮನಿದ್ರೆ ಮತ್ತಷ್ಟು ಹಿಂಸೆ ಮಾಡ್ತಾನೆ. ಆ ಹಿಂಸೆಯನ್ನ ಒಪ್ಕೊಂಡ್ಬಿಟ್ರೆ ಹುಡುಗಿಯರನ್ನ ಬೆಂಗಳೂರಿನ ಪರಮ ಭೀಕರ ಜಗತ್ತೊಂದಕ್ಕೆ ಪರಿಚಯಿಸ್ತಾನೆ. ಎಕ್ಸಾಕ್ಟ್ಲಿ, ವಿಷ್ಣುಮೂರ್ತಿ ಒಬ್ಬ ಹೆಂಗಸರ ಬ್ರೋಕರ್. ಕಂಪ್ಯೂಟರ್ ಕಂಪನಿಯ ಒಡೆಯನೂ ಸೇರಿದಂತೆ ಸಮಾಜದ ಅನೇಕ ಗಣ್ಯರಿಗೆ ಹುಡುಗಿಯರನ್ನ ಸರಬರಾಜು ಮಾಡುವ ಹೇಸಿಗೆಯ ಮನುಷ್ಯ. ಪ್ರತಿ ಹುಡುಗಿಯನ್ನು ಆತ ನಾನು ನಿನ್ ತಂದೆಗೆ ಸಮಾನ ಕಣಮ್ಮ ಅಂತಲೇ ಸಮೀಪಿಸ್ತಾನೆ. ನಂಬಿದ್ರೆ ಸರ್ವನಾಶ ಮಾಡ್ತಾನೆ. ಅವನು ಸರ್ವನಾಶ ಮಾಡದೇ ಇರುವ ಒಬ್ಬಳೇ ಒಬ್ಬ ಹುಡುಗಿ ಅಂತ ಅಂದ್ರೆ